ನಿನ್ನ ಪ್ರೀತಿಯೊಂದಿರಲು ಈ ಜನ್ಮವೊಂದೇ ಸಾಲದು. ಕಿವಿಯಲ್ಲಿ ಇಯರ್ಫೋನ್ ಹಾಕಿ ಕ್ಯಾಬಲ್ಲಿ ಕಣ್ಣು ಮುಚ್ಚಿ ಕುಳಿತಿದ್ದ ಪ್ರದ್ಯುಮ್ನ ತನ್ನ ಕಲ್ಪನೆಯ ಲೋಕದಲ್ಲಿ ವಿಹರಿಸುತ್ತಿದ್ದ. ಪ್ರದ್ಯುಮ್ನ ಪ್ರೈವೇಟ್ ಚಾನಲ್ ಒಂದರಲ್ಲಿ ನಿರೂಪಕ, ಜೊತೆಗೆ ವಿಡಿಯೋ ಜಾಕಿ ಕೂಡ. ನೋಡಲು ಅಮೋಘ ಚಲುವು ಅವನದ್ದು. ಹೆಣ್ಣು ಮಕ್ಕಳೆಲ್ಲರೂ ಒಂದೇ ನೋಟಕ್ಕೆ ಆಕರ್ಷಿತರಾಗುವಂತಹ ಮನಮೋಹಕ ರೂಪ. 35 ಹರೆಯದ ವ್ಯಕ್ತಿ ಆತ. ಆದರೆ ಮುಖದಲ್ಲಿ ಆ ವಯಸ್ಸಿನ ಕುರುಹುಗಳೇ ಇರಲಿಲ್ಲ. ಈಗ ತಾನೇ ಯಾವುದೋ ಕಾಲೇಜೊಂದರಲ್ಲಿ ಓದುತ್ತಿರುವ ನವ ಯುವಕನಂತಿದ್ದ. ಪ್ರತಿಷ್ಠಿತ ಹೀರೋಗಳೆಲ್ಲರನ್ನೂ ಅವನ ಮುಂದೆ ನಿವಾಳಿಸಿ ಎಸೆಯಬೇಕು ಎನ್ನುವಷ್ಟು ಸುಂದರಾಂಗ. ಅದೆಷ್ಟೋ ಸಿನೆಮಾ ಆಫರ್ ಬಂದಾಗಲೂ ಸಹಿತ ಅದನ್ನು ನಿರಾಕರಿಸಿದ್ದ ಪ್ರದ್ಯುಮ್ನ. ಈ ನಿರೂಪಣೆಯ ಬದುಕೆ ಅವನಿಗೆ ಅಪ್ಯಾಯಮಾನವಾಗಿತ್ತು. ಆ ವೃತ್ತಿ ಜೀವನದಲ್ಲಿಯೇ ನೆಮ್ಮದಿಯ ಬದುಕು ಕಂಡಿದ್ದನಾತ. ದಿನಕ್ಕೆ ಬರುವ ಹಲವಾರು ಅಭಿಮಾನಿ ಪತ್ರಗಳು, ಹಿರಿಯ ಜೀವಿಗಳ ಆಶೀರ್ವಾದದ ಉಡುಗೊರೆ. ಸಮಯ ಸರಿಯಾಗಿ ಸಂಜೆ 8 ಗಂಟೆಯಾಯಿತೆಂದರೆ ಸಾಕು, ಟಿವಿ ಆನ್ ಮಾಡಿ ಕೂರುವ ಎಷ್ಟೋ ಮಹಿಳೆಯರ ನೆಚ್ಚಿನ ಮನೆ ಮಗ ಪ್ರದ್ಯುಮ್ನ. ಅಚ್ಚರಿ ಎಲ್ಲರಂತೆ ಆಕೆ ಸಾಮಾನ್ಯ ಅಭಿಮಾನಿಯೇನೂ ಅಲ್ಲ. ಪ್ರದ್ಯುಮ್ನ ಎಂದರೆ ಹುಚ್ಚು ಅಭಿಮಾನ ಆಕೆಗೆ. ಇನ್ನು 20 ವಸಂತದಾಟದ ಮುದ್ದು ಮೊಗದ ಚೆಲುವೆ. ಈಗ ತಾನೇ PUC ಮುಗಿಸಿ ಕಾಲೇಜು ಮೆಟ್ಟಲೇರಿದ್ದಳು. ದಿನವೂ ಅವನ ಕಾರ್ಯಕ್ರಮಕ್ಕೆ ಪೋನಾಯಿಸುವುದು, ಅವನ ಆಫೀಸ್ ವಿಳಾಸ ತಿಳಿದು 10 ಹಲವು ಲೆಟರ್ ಬರೆಯುವುದು ಎಲ್ಲವೂ ಆಕೆಯ ದಿನಚರಿಯಲ್ಲೊಂದು. ಎಷ್ಟೇ ಪತ್ರ ಸಂದೇಶಗಳನ್ನು ಬರೆದಾಗಿಯೂ ಕೂಡ ಅದಕ್ಕೆ ಅವನಿಂದ ಪ್ರತಿಕ್ರಿಯೆ ಮಾತ್ರ ಶೂನ್ಯ. ಅವಳ ಜೀವನದ ಕೊನೆ ಆಸೆಯೇ ಅವನನ್ನೊಮ್ಮೆ ನೇರವಾಗಿ ಭೇಟಿಯಾಗಬೇಕೆಂಬುದಷ್ಟೇ ಆಗಿತ್ತು. ಅವನು ಬರುವ ದಾರಿಯನ್ನೇ ಕಾಯುತ್ತಾ ಗೇಟ್ ಬಳಿ ನಿಂತಿದ್ದ ಅಚ್ಚರಿ ಅವನು ಕ್ಯಾಬ್ ಇಳಿದು ಬರುವುದನ್ನೇ ಕಾಯುತ್ತಿರುವಂತೆ ಅವನ ಬಳಿ ಓಡಿ ಬಂದಿದ್ದಳು. ಅವನ ಕುರಿತ ಅವಳ ಅಭಿಮಾನಿಗಳು ಒಂದೇ ಉಸಿರಿಗೆ ಬಾಯಿಗೆ ಬಂದಿತ್ತು ಆಕೆಗೆ. ಏನೇನೋ ಮಾತನಾಡಿದ್ದಳು. ಅವಳ ಮಾತಿಗೆಲ್ಲವೂ ಅವನ ಮುಗುಳ್ನಗೆಯೊಂದೇ ಉತ್ತರ. ದಿನವೂ ಹೂವಿನ ಬೊಕ್ಕೆ ಚಾಕ್ಲೇಟ್ ಹಿಡಿದು ಅವನಿಗಾಗಿ ಗೇಟ್ ಬಳಿ ಕಾಯುತ್ತಿರುತ್ತಿದ್ದಳು. ಆಫೀಸ್ ಗೇಟಲ್ಲಿ ಅವನನ್ನು ಸ್ವಾಗತಿಸುತ್ತಿದ್ದುದು ಅಚ್ಚರಿಯ ಮುಗುಳುನಗೆಯೊಂದಿಗೆ ಹೂವಿನ ಬೊಕ್ಕೆ, ಅವಳಷ್ಟೇ ಸಿಹಿಯಾದ ಚಾಕ್ಲೇಟ್ಗಳು. ಈ ದಿನಚರಿ ಶುರುವಾಗಿದ್ದು ಸರಿಸುಮಾರು 3 ತಿಂಗಳಿನಿಂದ. ಅವನ ಒಂದೇ ಒಂದು ಮುಗುಳುನಗೆಗೆ ಅದೆಷ್ಟು ಪುಳಕಿತಳಾಗುತ್ತಿದ್ದಳೋ ಆಕೆ. ಒಮ್ಮೆಯೂ ಅವಳೊಟ್ಟಿಗೆ ಆತ್ಮೀಯವಾಗಿ ಮಾತನಾಡದ ಪ್ರದ್ಯುಮ್ನನನ್ನು ತನ್ನ ಜೀವನದ ಉಸಿರು ಎನ್ನುವಂತೆ ಬಹುವಾಗಿ ಹಚ್ಚಿಕೊಂಡು ಬಿಟ್ಟಿದ್ದಳಾಕೆ. ಪ್ರದ್ಯುಮ್ನನಿಗೆ ಅವಳ ಅಭಿಮಾನ ಕಂಡು ಬೆರಗಾಗಿತ್ತು. ಒಂದು ದಿನವೂ ಮಾತನಾಡಿಲ್ಲ. ಬರೀ ನನ್ನ ಮುಖದಲ್ಲಿನ ನಗುವ ನೋಡಲು ದಿನವೂ ಬರುತ್ತಲ್ಲ ಈ ಹುಡುಗಿ. ದೇವರ ದರ್ಶನ ಪಡೆದು ಅವನ ಎದುರಿಗೆ ಇಡುವ ಹೂವಿನಂತೆ ನನ್ನ ನೋಡಲು ಅದೆಷ್ಟು ಕಾತರಿಸುತ್ತೆ ಈ ಹುಡುಗಿ ನೆನೆಸಿಕೊಂಡು ಪ್ರದ್ಯುಮ್ನನಿಗೆ ಅವಳ ಕುರಿತು ಮರುಕ ಹುಟ್ಟಿತ್ತು. ಒಮ್ಮೆಯಾದರೂ ಅವಳೊಟ್ಟಿಗೆ ಮಾತನಾಡಬೇಕೆಂದು ನಿರ್ಧರಿಸಿ ಈ ಸಲ ಆಫೀಸ್ಗೆಂದು ಹೊರಟವನು ಅವಳನ್ನು ನೋಡಿ ನಕ್ಕು ಅವಳೊಂದಿಗೆ ಮಾತಿಗಿಳಿದಿದ್ದ. ನಿಮ್ಮ ಜೊತೆ ಮಾತನಾಡಬಹುದಾ? ಪ್ರದ್ಯುಮ್ನ ಹೀಗೆ ಹೇಳಿದಾಗಲಂತೂ ನಿಂತಲ್ಲಿಯೇ ಕುಣಿದು ಬಿಟ್ಟಿದ್ದಳು ಅಚ್ಚರಿ. ಅವನನ್ನು ನೋಡುವುದೇ ಆಕೆಗೊಂದು ಸಂಭ್ರಮ. ಸಿಕ್ಕಿರುವ ಅವಕಾಶವನ್ನು ಬಿಡದೆ ಒಮ್ಮೆಗೆ ಅವಳ ಪ್ರೇಮ ನಿವೇದನೆಯನ್ನು ಮಾಡಿಯೇ ಬಿಟ್ಟಿದ್ದಳು. ಕುಡಿಯುತ್ತಿರುವ ಕಾಫಿ ನೆತ್ತಿಗೇರಿತ್ತು ಪ್ರದ್ಯುಮ್ನನಿಗೆ. ಕಣ್ಣರಳಿಸಿ ಆಶ್ಚರ್ಯದಿಂದಲೇ ಏನು ಎನ್ನುವಂತೆ ಕೇಳಿದ್ದ. ಹೌದು, ನಿಮ್ಮನ್ನು ಅತಿ ಎನ್ನುವಷ್ಟು ಇಷ್ಟಪಡ್ತಾ ಇದ್ದೇನೆ. ನೀವಿಲ್ಲದೆ ನನಗೆ ಬದುಕೇ ಇಲ್ಲ ಎಂದು ಅತ್ತಾಗಲಂತೂ ಪ್ರದ್ಯುಮ್ನನ ಕೋಪ ನೆತ್ತಿಗೇರಿತ್ತು. ಕೋಪದಿಂದ ಅಲ್ಲಿಂದ ಎದ್ದು ನಡೆದಿದ್ದ. ಇನ್ನು 18-19ರ ಆಸುಪಾಸಿನ ಹುಡುಗಿಯೊಬ್ಬಳು ನೀನೇ ನನ್ನ ಜೀವನದ ಧ್ಯೇಯ ಎನ್ನುವಂತೆ ಮಾತನಾಡಿದರೆ ಏನು ಹೇಳಬೇಕು ಅವನಾದರೂ? ಬರಿಯ ಆಕರ್ಷಣೆಗೆ ಸೋತು ಹುಚ್ಚು ಕನಸುಗಳನ್ನು ಕಟ್ಟಿಕೊಂಡು ಇದರಿಂದ ಖಿನ್ನತೆಗೊಳಗಾದರೆ ಅವನ ಸಹನೆ ಕೂಡ ಮೇರೆ ಮೀರಿತ್ತು. ಆದರೂ ಅಚ್ಚರಿ ಬಿಡಲಿಲ್ಲ. ಅವನಿಗಾಗಿ, ಅವನ ಸ್ವಾಗತಕ್ಕಾಗಿ ಮತ್ತದೇ ಹೂವಿನ ಬೊಕ್ಕೆ ಹಿಡಿದು ಮತ್ತೆ ಅವನ ಆಫೀಸ್ ಗೇಟ್ ಬಳಿ ಕಾಯುತ್ತಿರುತ್ತಿದ್ದಳು. ಇಷ್ಟು ದಿನವೂ ಅವಳನ್ನು ನೋಡಿ ಒಂದು ಮುಗುಳುನಗೆ ನಕ್ಕು ಅವಳು ಕೊಟ್ಟ ಬೊಕ್ಕೆ ಚಾಕ್ಲೇಟ್ ಇಸಿದುಕೊಳ್ಳುತ್ತಿದ್ದವ ಇವಳ ಪ್ರೇಮ ನಿವೇದನೆ ಕೇಳಿದಾಗಿನಿಂದ ಅವಳನ್ನು ಬಹುಪಾಲು ತಿರಸ್ಕರಿಸಿಯೇ ಬಿಟ್ಟಿದ್ದ. ಅವಳನ್ನು ನೋಡಿಯೂ ನೋಡದಂತೆ ಹೋಗುತ್ತಿದ್ದ. ಅವನಿಗಾಗಿ ತಂದ ಬೊಕ್ಕೆ ಚಾಕ್ಲೇಟ್ 2 ಮಣ್ಣು ಪಾಲಾಗುತ್ತಿತ್ತು. ಪ್ರೀತಿ ಎನ್ನುವುದು ಪ್ರತಿಯೊಬ್ಬ ಮನುಷ್ಯನ ಪಾಲಿಗೆ ಪ್ರಾಣವಾಯು ರೀತಿ. ಪ್ರೀತಿ ಎನ್ನುವುದು ಒಂದು ನಯವಾದ ಹೂವಿನಂತೆ. ಆ ಕೋಮಲ ಹೂವನ್ನು ತಿರಸ್ಕರಿಸಲಿ ಅಥವಾ ಸ್ವೀಕರಿಸಲಿ, ಪ್ರತಿಯೊಂದರಲ್ಲೂ ಅಷ್ಟೇ ಮೃದುತನವಿರಬೇಕು. ಆದರೆ ಪ್ರದ್ಯುಮ್ನ ಮಾಡಿದ್ದು
ಅವನ ತಿರಸ್ಕಾರ ಸಹಿಸದೆ ಅಚ್ಚರಿ ಪತ್ರವೊಂದನ್ನು ಬರೆದು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಳು. ಅವಳ ಹುಚ್ಚುತನದ ಪರಮಾವಧಿಗೆ ಏನು ಹೇಳಬೇಕು. ಆಸ್ಪತ್ರೆಯಲ್ಲಿ ಇದ್ದವಳನ್ನು ನೋಡಲು ಹೋಗಿದ್ದ ಪ್ರದ್ಯುಮ್ನ. ನಿಸ್ತೇಜಿತಳಾಗಿ ಮಲಗಿದ್ದಳು ಅಚ್ಚರಿ. ಆಕೆಯನ್ನು ಒಮ್ಮೆ ನೋಡಿದ. ತನ್ನ ತಂಗಿಯಂತೆ ಕಂಡಿದ್ದಳು ಅವನಿಗೆ. ಅವಳನ್ನು ನೋಡಿ ಅವನಿಗೆ ಮಮತೆ ಹುಟ್ಟಿತ್ತು. ಅಯ್ಯೋ ಎನಿಸಿತ್ತು ಅವನಿಗೆ. ತನ್ನ ವೈಯಕ್ತಿಕ ಜೀವನವನ್ನು ಇಷ್ಟು ದಿನ ಯಾರೊಂದಿಗೂ ಹಂಚಿಕೊಳ್ಳದವ ಇವತ್ತು ಹೇಳಲೇಬೇಕು ಎಂದು ನಿರ್ಧರಿಸಿದ್ದ. ಅಚ್ಚರಿ ಎದ್ದು ಕುಳಿತುಕೊಳ್ಳುವಷ್ಟು ಹುಷಾರಾಗುವುದನ್ನೇ ಕಾಯುತ್ತಿದ್ದ. ತನ್ನೊಡನೆ ಇದ್ದು ಇಷ್ಟು ಕಾಳಜಿ ತೋರುತ್ತಿದ್ದವ ಪ್ರದ್ಯುಮ್ನಲ್ಲಿ ಅವಳಿಗೆ ಕಂಡದ್ದು ಮತ್ತದೇ ಪ್ರೀತಿ. ಅವಳನ್ನು ಕರೆದುಕೊಂಡು ತನ್ನ ಮನೆಗೆ ಬಂದಿದ್ದ. ಅಚ್ಚರಿ, ನೀನು ನನ್ನ ಮನೆಯನ್ನು ನೋಡಿಲ್ಲ ಅಲ್ವೇ? ಬಾ, ಇದೇ ನಮ್ಮನೆ ಎಂದಿದ್ದ. ಅರಮನೆಯಂತಹ ಮನೆ. ಶ್ರೀಮಂತಿಕೆಯ ಛಾಪು ಹೆಜ್ಜೆ ಹೆಜ್ಜೆಗೂ ಗೋಚರಿಸುತ್ತಿತ್ತು. ಏನೋ ವಿಸ್ಮಯ ನೋಡಿದಂತೆ ಇಡೀ ಮನೆಯನ್ನ ನೋಡುತ್ತಿದ್ದಳು ಅಚ್ಚರಿ. ನೀವೊಬ್ಬರೇನಾ ಇರೋದು? ಪ್ರಶ್ನಿಸಿದ್ದಳು. ಪ್ರದ್ಯುಮ್ನನದ್ದು ಕಿರುನಗೆಯಷ್ಟೇ ಉತ್ತರ. ಅಚ್ಚರಿ, ನಿಂಗೆ ಸಿಹಿ ಇಷ್ಟವೋ ಕಹಿ ಇಷ್ಟವೋ? ಏನ್ ಸಾರ್ ಹೀಗೆ ಕೇಳ್ತಿದ್ದೀರಾ? ಕಹಿನ ಯಾರು ಇಷ್ಟಪಡ್ತಾರೆ? ನನಗೆ ಸಿಹಿ ಅಂದ್ರೇನೆ ತುಂಬ ಇಷ್ಟ, ಕಹಿ ಬೇಡ ಎಂದಿದ್ದಳು ತನ್ನ ಪುಟ್ಟನೆಯ ಬಟ್ಟಲು ಕಣ್ಗಳನ್ನು ಪಿಳುಗುಟ್ಟುತ್ತಾ. ಪ್ರದ್ಯುಮ್ನ ಅವಳ ಕೈಗೊಂದು ಕಾಫಿ ಕಪ್ ಕೊಟ್ಟು ತಾನೂ ಒಂದು ಕಾಫಿ ಕಪ್ ಗುಟಕರಿಸುತ್ತಾ, ಅಲ್ವಾ ಅಚ್ಚರಿ, ಯಾರಿಗೆ ತಾನೇ ಕಹಿ ಇಷ್ಟ ಹೇಳು? ಜೀವನದಲ್ಲಿ ಎಲ್ಲರೂ ಸಿಹಿಯನ್ನೇ ಇಷ್ಟಪಡ್ತಾ ಹೋದರೆ ಕಹಿಯನ್ನು ಸ್ವೀಕರಿಸೋರು ಯಾರು? ನೋಡು, ನಾವು ಯಾರ ಬದುಕನ್ನು ನೋಡ್ತೀವೋ ಅದು ನೋಡಿದಷ್ಟೇ ಸುಂದರವಾಗಿರಲ್ಲ. ಅದರ ಹಿಂದೆಯೂ ಕೂಡ ಬದುಕಿನ ಕರಾಳತೆ ಇರುತ್ತೆ. ನಿಂಗೆ ನನ್ನ ಬಗ್ಗೆ ಏನು ಗೊತ್ತು? ಏನೂ ಗೊತ್ತಿಲ್ಲ ಅಲ್ವಾ? ನಿನ್ನ ವಯಸ್ಸು ಆಕರ್ಷಣೆಗೆ ಒಳಪಡುವ ವಯಸ್ಸು. ನನ್ನ ಮೇಲೆ ಇರೋದು ಕೇವಲ ಅಟ್ರಾಕ್ಷನ್ ಅಷ್ಟೇ, ಅದರ ಹೊರತು ಬೇರೇನೂ ಇಲ್ಲ. ಸಮಾಧಾನದಿಂದ ಹೇಳುತ್ತಿದ್ದವನ ಮಾತು ಕೇಳುತ್ತಿದ್ದ ಅಚ್ಚರಿ ಕೋಪದಿಂದ ಎದ್ದು ನಿಂತು, ಈಗೇನು ಮತ್ತೊಮ್ಮೆ ನನ್ನ ಪ್ರೀತಿಸೋಕೆ ಆಗಲ್ಲ ಅಂತಿದ್ದೀರಾ ಅಲ್ವಾ? ಮತ್ತೆ ನನ್ನನ್ನು ತಿರಸ್ಕರಿಸ್ತಾ ಇದ್ದೀರಾ ಅಲ್ವಾ? ಯಾಕೆ, ನನ್ನಲ್ಲಿ ಏನು ಕಮ್ಮಿ ಇದೆ? 10 ಜನರನ್ನ ಕೇಳಿದ್ರೂ ಹೇಳ್ತಾರೆ ನಾನು ನಿಮಗೆ ಅನುರೂಪಳಾದ ಜೋಡಿ ಅಂತ. ಹಾಗಿರುವಾಗ ಏನು ನ್ಯೂನ್ಯತೆ ಇದೆ ನನ್ನಲ್ಲಿ? ನೀವು ನನ್ನ ಇಷ್ಟಪಡೋದೇ ಇರೋಕೆ ಒಂದೇ ಒಂದು ಸರಿಯಾದ ಕಾರಣ ಹೇಳಿ ನೋಡೋಣ. ಈ ಸಲ ಅಚ್ಚರಿಯ ಧ್ವನಿ ಜೋರಾಗಿತ್ತು. ಜೊತೆಗೆ ಅಳುವೂ ಕೂಡ ಒತ್ತರಿಸಿ ಬಂದಿತ್ತು. ಅಂದ ಚಂದ ನೋಡಿ ಬರೋದು ಪ್ರೀತಿನ ನಿನ್ನ ಪ್ರಕಾರ? ಈ ಸಲ ಪ್ರದ್ಯುಮ್ನನ ನೋಟ ತೀಕ್ಷ್ಣವಾಗಿತ್ತು. ಮತ್ತೇನು, ಸಿನಿಮಾದಲ್ಲಿ ನೋಡಿಲ್ವೇ? ಅಂದವಾಗಿರೋ ಹೀರೋಯಿನ್ಗೆ ಅಲ್ವಾ ಹೀರೋ ಪ್ರಪೋಸ್ ಮಾಡೋದು? ಅವಳ ಮುಗ್ಧ ಪ್ರಶ್ನೆಗೆ ಪ್ರದ್ಯುಮ್ನ ನಗಬೇಕೋ ಬೇಸರಿಸಿಕೊಳ್ಳಬೇಕೋ ಏನು ಅಂತ ತಿಳಿಯದಾಗಿತ್ತು. ಪ್ರೀತಿ ಅಂದರೆ ಅದಲ್ಲ ಅಚ್ಚರಿ. ಮುಂದೆ ಹೇಳುವವನನ್ನ ತಡೆದ ಅಚ್ಚರಿ, ಈಗೇನು ನಾನಿಷ್ಟ ಇಲ್ಲ ಅಲ್ವಾ ನಿಮಗೆ? ಹಾಗಾದರೆ ಬಿಡಿ, ನೀವಿಲ್ಲದ ಜೀವನ ನನಗೆ ಬೇಡವೇ ಬೇಡ ಎಂದು ಅಲ್ಲೇ ಡೈನಿಂಗ್ ಟೇಬಲ್ ಮೇಲಿಟ್ಟ ಚಾಕು ಹಿಡಿದು ಕೈ ಕೊಯ್ದುಕೊಳ್ಳಲು ಮುಂದಾಗಿದ್ದವಳನ್ನು ತಡೆದು ನಿಲ್ಲಿಸಿದ್ದ. ಅವನ ಯಾವ ಮಾತನ್ನು ಕೇಳದೆ ತನ್ನ ಹಠ ಸಾಧಿಸುತ್ತಿರುವ ಅಚ್ಚರಿಯನ್ನು ನೋಡಿ 2 ಬಾರಿಸಿಯೇ ಬಿಟ್ಟಿದ್ದ ಕೂಡ. ಏನೇ ನಿಂದು? ನನ್ನ ಬಗ್ಗೆ ಏನೇ ಗೊತ್ತು ನಿಂಗೆ? ಬರೀ ಪ್ರೀತಿ ಪ್ರೀತಿ ಪ್ರೀತಿ. ಯಾವುದು ಪ್ರೀತಿ? ಇನ್ನು ಬಾಟಲಲ್ಲಿ ಇರೋ ಹಾಲಿಗೂ ಆಲ್ಕೋಹಾಲಿಗೂ ವ್ಯತ್ಯಾಸವೇ ಗೊತ್ತಿಲ್ಲದೆ ಇರೋ ಅಮೂಲ್ ಬೇಬಿ ನೀನು. ಸಿನಿಮಾದಲ್ಲಿ ಕಾಣೋ ಕೈ ಹಿಡ್ಕೊಂಡು ಓಡಾಡೋ ಸೀನ್ ನೋಡಿ ಹಿಂದೆ ಬಿದ್ದು ಬಿಡ್ಯಾ? ನನ್ನಲ್ಲಿ ಏನು ಕಮ್ಮಿ ಅಂತ ನನ್ನನ್ನು ಇಷ್ಟಪಡ್ತಾ ಇಲ್ಲ ನೀವು ಅಂತ ಕೇಳಿದ್ಯಲ್ಲ? ಹಾಗಾದರೆ ನನ್ನಲ್ಲಿ ಏನು ನೋಡಿ ಇಷ್ಟಪಟ್ಟೆ ನೀನು? ನನ್ನ ಆಸ್ತಿ, ನನಗೆ ಬರೋ ಹೆಸರು, ಗೌರವ ಏನು ಹೇಳು ಹೇಳು? ಅವಳ ಭುಜ ಹಿಡಿದು ಗದರಿಸಿ ಕೇಳಿದ್ದ. ಪಾಪ ಅಚ್ಚರಿ ಹುಲಿ ಬೋನಿಗೆ ಸಿಕ್ಕ ಜಿಂಕೆಯಂತಾಗಿದ್ದಳು. ಪ್ರದ್ಯುಮ್ನನ ಅಷ್ಟು ಗಡುಸುತನವನ್ನು ಆಕೆ ಎಂದೂ ನೋಡಿರಲೇ ಇಲ್ಲ. ನಡುಗುತ್ತಲೇ ನಂಗೆ ನೀವು ಬೇಕು ಎನ್ನುವಷ್ಟರ ಹೊತ್ತಿಗೆ ಆಕೆಯ ಕೆನ್ನೆಗೆ ಮತ್ತೊಂದು ಏಟು ಬಿದ್ದಿತ್ತು ಪ್ರದ್ಯುಮ್ನನ ಕಡೆಯಿಂದ. ಅವಳ ಕೈರಟ್ಟೆ ಹಿಡಿದು ಒಳಗೆ ಕರೆದುಕೊಂಡು ಹೋಗಿದ್ದ. ಮಲಗಿರುವ ತನ್ನ ಮಡದಿಯನ್ನ ದೂರದಿಂದಲೇ ತೋರಿಸಿ, ನೋಡು ಅವಳೇ ನನ್ನ ಹೆಂಡತಿ ಎಂದಾಗ ಅಚ್ಚರಿಯ ಎದೆ ಒಡೆದು ಹೋಗಿತ್ತು. ನಿಂತ ನೆಲವೇ ಕುಸಿದು ಹೋದ ಭಾವ. ಬರುತ್ತಿರುವ ಕಣ್ಣೀರನ್ನ ಒರೆಸಿಕೊಂಡು ಅವನು ಹೆಂಡತಿ ಎಂದು ತೋರಿಸಿದವಳನ್ನೊಮ್ಮೆ ನೋಡಿದಳು. ಆ್ಯಸಿಡ್ನಿಂದ ಸುಟ್ಟ ಭಾಗಶಃ ಮುಖ, 2 ಕಾಲುಗಳಿಲ್ಲದೆ ಓಡಾಡಲು ಸಾಧ್ಯವಾಗದೆ ಹಾಸಿಗೆ ಹಿಡಿದಿದ್ದ ಯುವತಿ. ಅವಳ ಕಣ್ಣನ್ನ ಅವಳೇ ನಂಬಲಾಗಲಿಲ್ಲ. ಇವರು ನಿಮ್ಮ ಹೆಂಡತಿನ ನಾನ್ ನಂಬಲ್ಲ.
ಈ ಸಲ ತನ್ನ ಮೈಯ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿ ಧೈರ್ಯದಿಂದ ಕೇಳಿಯೇ ಬಿಟ್ಟಿದ್ದಳು. ನಂಬೋಕೆ ಕಷ್ಟ ಅಲ್ವಾ? ಆದರೆ ಇದೇ ವಾಸ್ತವ. ಅವಳು ನನ್ನ ಹೆಂಡತಿ ಖುಷಿ. ನಾನು ಇವಳು ಕಾಲೇಜ್ ಡೇಸಿಂದಲೂ ಇಷ್ಟಪಟ್ಟು ಮನೆಯವರ ವಿರೋಧ ಕಟ್ಕೊಂಡು ಪ್ರೀತಿಸಿ ಮದುವೆ ಕೂಡ ಆದ್ವಿ. ಜಗತ್ತಲ್ಲಿ ಅವಳ ವಿನಃ ನನಗೆ, ನನ್ನ ವಿನಃ ಅವಳಿಗೆ ಯಾರೂ ಇಲ್ಲ ಅಂತ ಜೀವನ ಸಾಗಿಸ್ತಾ ಇದ್ವಿ. ಬಹುಶಃ ನಮ್ಮನ್ನು ನೋಡಿ ಆ ವಿಧಿಗೂ ಕೂಡ ಸಹಿಸೋಕೆ ಆಗಲಿಲ್ಲ ಅನಿಸುತ್ತೆ. ಆಗಲೇ ಎದುರಾಗಿದ್ದು ನಮ್ಮ ಜೀವನದ ಈ ಅಗ್ನಿ ಪರೀಕ್ಷೆ. ಅವಳು ನಾನು ಇಬ್ಬರು ಜರ್ನಲಿಸಂ ವಿದ್ಯಾರ್ಥಿಗಳು. ಪ್ರತಿಷ್ಠಿತ ಸುದ್ದಿ ಪತ್ರಿಕೆಯೊಂದರಲ್ಲಿ ಅವಳು ಪತ್ರಕರ್ತೆಯಾಗಿ ಕೆಲಸಕ್ಕೆ ಸೇರಿದ್ಲು. ಖುಷಿ ಯಾರಿಗೂ ಹೆದರುವ ಜಾಯಮಾನದವಳೇ ಅಲ್ಲ. ರಾಜಕೀಯ ಬಿಲದಲ್ಲಿ ರಕ್ಷಣೆ ಪಡೆದು ಜನಸಾಮಾನ್ಯರ ಜೀವನ ಮತ್ತು ಜೀವಕ್ಕೆ ತೊಂದರೆ ಕೊಡೋ ಎಷ್ಟೋ ಪುಂಡ ರೌಡಿಗಳನ್ನು ಸಾಕಿ ಬೆಳೆಸ್ತಾ ಇರೋ ರಾಜಕಾರಣಿಗಳ ಬಗ್ಗೆ ಒಂದು ಲೇಖನ ಬರೆದು ಹಾಕಿದ್ಲು. ತಮ್ಮ ಬಣ್ಣ ಎಲ್ಲಿ ಬಯಲಾಗುತ್ತೋ ಅಂತ ಹೆದರಿ ತನ್ನ ಖುಷಿಯನ್ನು ಈ ಸ್ಥಿತಿಗೆ ತಂದು ಬಿಟ್ರು ಪಾಪಿಗಳು. ಅವಳ ಜೀವ ಉಳಿದಿದ್ದೇ ಹೆಚ್ಚು. ಅವತ್ತು ನಮ್ಮ ಮದುವೆ ಆಗಿ 3 ವರ್ಷಗಳು ಕಳೆದಿದ್ವು. ಪ್ರತಿ ಆ್ಯನಿವರ್ಸರಿನೂ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡೋ ನಾವು ಅವತ್ತೊಂದಿನ ಹೊರಗಡೆ ಎಲ್ಲಾದರೂ ಒಂದಿನ ಟ್ರಿಪ್ ಹೋಗಬೇಕು ಅಂತ ಪ್ಲಾನ್ ಮಾಡಿದ ನನಗೆ ತುರ್ತಾಗಿ ಕೆಲಸ ಇದೆ ಅನ್ನೋ ನೆಪ ಹೇಳಿ ಮನೆಗೆ ಬರೋದು ಕೂಡ ತಡ ಮಾಡಿದ್ಲು. ನನಗೋ ಅವಳ ಮೇಲೆ ಹುಸಿ ಕೋಪ. ಯಾವ ವರ್ಷವೂ ಕೂಡ ತಪ್ಪಿಸದೇ ಇದ್ದ ಆ್ಯನಿವರ್ಸರಿ ಸೆಲೆಬ್ರೇಷನ್ ಈ ವರ್ಷ ತಪ್ಪಿಸೋದು ಅದು ಹೇಗೆ ಸಾಧ್ಯ? ಪಾಪ ನನ್ನ ಖುಷಿಗೆ ಕೆಲಸದ ಒತ್ತಡ ಅಂತ ತಿಳಿದು ಮನೆಯಲ್ಲಿಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅಂತ ಅವಳಿಗಾಗಿ ನಾನು ನನ್ನ ಕೈಯಾರೆ ಅಡುಗೆ ಮಾಡಿ ಕಾಯ್ತಾ ಇದ್ದೆ. ತಕ್ಷಣ ಅವಳ ಫೋನ್. ನಾನು ಬಹುಶಃ ನನಗೆ ಕೋಪ ಬಂದಿದ್ದೆ ಅಲ್ವಾ, ಸಮಾಧಾನ ಮಾಡೋಕೆ ಫೋನ್ ಮಾಡ್ತಿರ್ಬೇಕು. ಈಗ ಕಾಲ್ ಪಿಕ್ ಮಾಡೋದ್ರ ಬದಲು ಹೀಗೆ ಕೋಪ ಇರೋರ ರೀತಿ ನಟಿಸಿ ಅವಳು ಮನೆಗೆ ಬಂದಾಗ ಸರ್ಪ್ರೈಸ್ ಕೊಡಬೇಕು ಅಂತಲೇ ನಿರ್ಧಾರ ಮಾಡಿದ್ದೆ. ಸಮಯ ಆಗಲೇ ರಾತ್ರಿ 11 ಗಂಟೆ. ಇನ್ನೂ ಖುಷಿ ಸುಳಿವಿಲ್ಲ. ಅವಳಿಗೆ ಕಾಲ್ ಮಾಡಿದರೆ ಸ್ವಿಚ್ ಆಫ್. ಆಫೀಸ್ಗೆ ಫೋನ್ ಮಾಡಿದರೆ ಖುಷಿ ಆಗಲೇ 7 ಗಂಟೆಗೆ ಹೋಗಿದ್ದಾಳೆ ಅಂತ ಹೇಳಿಬಿಟ್ರು. ಎಲ್ಲಿ ಹೋದ್ಲು ಅಂತ ನಡು ರಾತ್ರಿಯಲ್ಲಿ ಹುಚ್ಚನ ಥರ ರೋಡಲ್ಲೆಲ್ಲ ಹುಡುಕಾಡಿದ್ದೇ ಬಂತು ಭಾಗ್ಯ. ಖುಷಿಯ ಸುಳಿವೇ ಇಲ್ಲ. ತಲೆ ಹೊತ್ತು ರೋಡಲ್ಲಿ ಕುಳಿತಿರುವಾಗ ಆಸ್ಪತ್ರೆಯಿಂದ ಫೋನ್. ನಿಮ್ಮ ಹೆಂಡತಿ ಮೇಲೆ ಆ್ಯಸಿಡ್ ಅಟ್ಯಾಕ್ ಆಗಿದೆ, ಬಂದು ನೋಡಿ. ರೋಡಲ್ಲಿ ಬಿದ್ದು ಒದ್ದಾಡ್ತಾ ಇರೋರನ್ನು ತಂದು ಹಾಸ್ಪಿಟಲ್ಗೆ ಸೇರಿಸಿದ್ದ ಪುಣ್ಯಾತ್ಮರು ಒಬ್ಬರು ಕಾಲ್ ಮಾಡಿ ಹೇಳಿದ್ರು. ಅಲ್ಲಿಂದ ನಿಲ್ಲದೆ ಆಸ್ಪತ್ರೆಗೆ ಹೋಗಿ ನೋಡಿದರೆ 2 ಕಾಲಿನ ಮೇಲೆ ಬೈಕ್ ಓಡಿಸಿ ಬಿಟ್ಟಿದ್ರು. ಖುಷಿಯನ್ನು ಎದೆಗೆ ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತಿದ್ದೆ. ಬಡವನ ಕೋಪ ದವಡೆಗೆ ಮೂಲ ಅನ್ನೋ ಹಾಗೆ ಕೋರ್ಟ್ ಕೇಸು ಪೊಲೀಸ್ ಅಂತೆಲ್ಲ ಹೋದರೆ ಏನಾಗುತ್ತೆ ಅನ್ನೋದರ ಅರಿವಿತ್ತು ನನಗೆ. ಏನೇ ಆಗಲಿ ನನ್ನ ಹೆಂಡತಿ ಜೀವ ಉಳಿದಿದ್ದೇ ಹೆಚ್ಚು ಅನಿಸಿತ್ತು ನನಗೆ. ಅವಳ ಪ್ರೀತಿಯೊಂದಿರಲು ಜಗತ್ತಲ್ಲಿ ಬೇರೆ ಏನೂ ಬೇಡ ಎನ್ನುವ ಧೋರಣೆ ನಂದು. ದುಷ್ಟರನ್ನು ಕಂಡ್ರೆ ದೂರ ಇರಬೇಕು ಅನ್ನೋ ಹಾಗೆ ಅಲ್ಲಿಂದ ನನ್ನ ಖುಷಿಯನ್ನು ಕರ್ಕೊಂಡು ಬಂದು ಬಿಟ್ಟೆ. ನನ್ನ ಜೀವನದಲ್ಲಿ ಖುಷಿಯ ಮಹಾಪುರವನ್ನೇ ಹರಿಸಿದ್ದ ನನ್ನ ಖುಷಿಗಾಗಿಯೇ ನನ್ನ ಬದುಕು, ನನ್ನ ಜೀವನ, ನನ್ನ ಪ್ರೀತಿ ಏನಿದ್ರೂ ಅದು ಅವಳಿಗೆ ಮಾತ್ರವೇ ಸ್ವಂತ. ಹೇಳುತ್ತಿದ್ದವನ ಮಾತುಗಳು ಮುಗಿದಿತ್ತು. ಅಚ್ಚರಿಯ ಕಣ್ಣಾಲಿಗಳು ತುಂಬಿ ಬಂದಿತ್ತು. ಎಚ್ಚರವಾದ ಖುಷಿ ಎದ್ದು ಕುಳಿತುಕೊಳ್ಳಲು ಪ್ರಯಾಸ ಪಡುತ್ತಿರುವಾಗ ಅವಳ ತೋಳ ಬಳಸಿ ನಿಂತಿದ್ದ ಪ್ರದ್ಯುಮ್ನ. ಅಚ್ಚರಿ ಅವನ ಹಿಂದೆಯೇ ಓಡಿದ್ದಳು. ಖುಷಿ ಪ್ರದ್ಯುಮ್ನನ ನೋಡಿ, ಏನು ಸಾಹೇಬ್ರು ಇಷ್ಟು ಬೇಗ ಬಂದು ಬಿಟ್ಟಿದ್ದೀರಾ ನಗುತ್ತಲೇ ಕೇಳಿದ್ದಳು. ಅವಳಿಗೆ ತನ್ನ ನೋವಿನ ಖಿನ್ನತೆ ಲವಲೇಶವೂ ಇರಲಿಲ್ಲ. ಪಕ್ಕದಲ್ಲಿ ಇರುವ ಅಚ್ಚರಿಯನ್ನು ನೋಡಿ, ಏನು ಹೊಸ ಪ್ರಪೋಸಲ್ಲಾ? ಹಾಂ, ಪ್ರದ್ಯುಮ್ನ ನಕ್ಕಿದ್ದನಷ್ಟೆ. ಖುಷಿ ಅವಳನ್ನು ನೋಡಿ, ಚೆನ್ನಾಗಿದೆ ಈ ಹುಡುಗಿ, ಏನು ನಿನ್ನ ಹೆಸರು ಎಂದಾಗ ಆಕೆಯ ಹತ್ತಿರ ಹೋಗುವುದಕ್ಕೂ ಭಯ ಅಚ್ಚರಿಗೆ. ಆಕೆಯ ಕುರೂಪವನ್ನು ನೋಡಿ ಕಣ್ಣು ಮುಚ್ಚಿಯೇ ಅವಳೆದುರು ನಿಂತಿದ್ದಳು. ಅಚ್ಚರಿ ಅಂತ ನನ್ನ ಹೆಸರು, ಸುಮ್ಮನೆ ಪಿಸು ನುಡಿದಿದ್ದಳು. ನೈಸ್ ನೇಮ್, ನಿನ್ನ ಬಗ್ಗೆ ತುಂಬ ಹೇಳ್ತಿದ್ರು ಇವರು. ನೋಡು, ಜೀವ ಅಮೂಲ್ಯವಾದದ್ದು. ಸಾವು ನಮ್ಮನ್ನರಸಿ ಬರಬೇಕೇ ವಿನಃ ನಾವು ಸಾವನ್ನು ಹುಡುಕೊಂಡು ಹೋಗಬಾರ್ದು, ತಿಳಿತಾ? ಬದುಕು ಸ್ವೀಕಾರಕ್ಕಿದೆಯೇ ವಿನಃ ನಿರಾಕರಣೆಗಲ್ಲ. ನಿಂಗೆ ಪ್ರದ್ಯುಮ್ನನಿಗಿಂತ ಒಳ್ಳೆ ಹುಡುಗ ಸಿಗ್ತಾನೆ, ಯೋಚಿಸಬೇಡ ಎಂದು ಅವಳ ನೆತ್ತಿ ಸವರಿದಳು ಖುಷಿ. ಅಚ್ಚರಿಯ ದುಃಖದ ಕಟ್ಟೆ ಒಡೆದಿತ್ತು.
ಖುಷಿಯ ಕೈಮೇಲೆ ಪ್ರದ್ಯುಮ್ನನ ಕೈ ಇರಿಸಿ, ನೀವು ಯಾವತ್ತೂ ಹೀಗೆಯೇ ಇರಿ, ನಿಮ್ಮ ಮೇಲೆ ಯಾರ ದೃಷ್ಟಿಯೂ ಬೀಳದೇ ಇರಲಿ. ಯು ಆರ್ ಗ್ರೇಟ್ ಸರ್. ಮತ್ತೊಮ್ಮೆ ನನ್ನ ಕಣ್ಣಿಗೆ ಇಷ್ಟು ಮುದ್ದಾಗಿ ನೀವು ಕಂಡ್ರೆ ನಾನೇ ಓಡಿಸ್ಕೊಂಡು ಹೋಗಿ ಮದುವೆ ಆಗಿಬಿಡ್ತೀನಿ ಅಷ್ಟೇ. ಜೋಪಾನ ಮಾಡಿ ನಿಮ್ಮ ಯಜಮಾನರನ್ನ ಎಂದು ನಗುತ್ತಲೇ ಹೇಳಿದ ಅಚ್ಚರಿಯ ಮನಸ್ಸು ಭಾರವಾಗಿತ್ತು. ಅಲ್ಲಿಂದ ಭಾರವಾದ ಹೆಜ್ಜೆ ಇಡುತ್ತಾ ಮನೆ ಸೇರಿದ್ದಳು. ನಿನ್ನ ಪ್ರೀತಿಯೊಂದಿರಲು ಈ ಜನ್ಮವು ಒಂದೇ ಸಾಲದು. ನಿನ್ನ ಪ್ರೀತಿ ಪಡೆದ ಋಣವ ತುಂಬಲು ಕಾದಿರುವೆನು. ಸದಾ ಎದುರಲೆ ಏನಾದರೂ ಇರುವೆ ಜೊತೆಯಲೆ ಎಂದು ಯಾವ ರೀತಿಯಲ್ಲಿಯೂ ಒಂದು ಸಣ್ಣ ನೋವು ನೀಡದೆ ರೇಡಿಯೋದಲ್ಲಿ ಕೇಳಿಬರುತ್ತಿತ್ತು. ಫ್ರೆಂಡ್ಸ್, ಈ ಕತೆ ಹೇಗನ್ನಿಸ್ತು ನಿಮಗೆ? ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮವರಿಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಕತೆ ಕೇಳೋದಕ್ಕೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಈ ಕಥೆಯನ್ನು ಕೇಳಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ.